ಅಂದರೆ ಇವರು ಯಾವ ಬ್ಯಾಚಲ್ಲಿ ಯಾವ ವಿಷಯ ಹಾಕಿದ್ದಾರೆ ಅದು ಅವ್ರಿಗೆ ಗೊತ್ತಿದೆ, ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರೋದು. ಅವರು ಸತ್ತಾಗ ಆ ಡೆತ್ ಸರ್ಟಿಫಿಕೇಟ್ ಹೋಗುತ್ತಲ್ಲ, ಅವ್ರು ರಿಸರ್ಚ್ ಮಾಡ್ತಾ ಇದ್ದಾರೆ ನಮ್ಮನ್ನು ಗಿನಿಪಿಕ್ ಥರ. ಈ ಒಂದು ಗ್ಲೋಬಲ್ ಮಾಫಿಯಾ ವಿರುದ್ಧ ನಾವು ಹೇಗೆ, ಆದರೆ ಇಲ್ಲಿ ನಾನು ಸತ್ಯ ಹೇಳ್ತಾ ಇದ್ದೀನಿ, ಆತಂಕ ಪಡಬೇಡಿ. ಏನಕ್ಕೆ ಅಂದರೆ ನಾವು ಸತ್ಯವಂತರಾಗಿರೋಣ, ನಾವು ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ಕೊಳ್ಳೋಣ. ಹೇಗೆ ಚೆನ್ನಾಗಿ ನೀರು ಕುಡಿಬೇಕು, ಆಮೇಲೆ ಬಿಸಿಲಲ್ಲಿ ಹಪ್ಪಳ ಒಣಗ್ದಂಗೆ ಸೂರ್ಯ ಸ್ನಾನ ಮಾಡಬೇಕು. ಶರ್ಟು ಬನಿಯನ್ ತೆಗೆದು ಬೆನ್ನಿಗೆ ಅರ್ಧ ಗಂಟೆ, ಹೊಟ್ಟೆಗೆ ಅರ್ಧ ಗಂಟೆ ಬಿಸಿಲು ಕಾಯಿಸಿದ್ರೆ ಎಷ್ಟೋ ವಿಷವಸ್ತುಗಳು, ಏನು ಸ್ಪೈಕ್ ಪ್ರೋಟೀನ್ ಅಂತ ಹೇಳ್ತೀವಲ್ಲ, ಅದೆಲ್ಲ ಇದು ಬೆವರಲ್ಲೂ ಹೊರಗೆ ಬರೋ ಚಾನ್ಸಸ್ ಇರುತ್ತೆ ಅಥವಾ ನಿಷ್ಕ್ರಿಯ ಆಗ್ಬೋದು. ಸೂಪರ್. ಆಮೇಲೆ ಮೂರನೇದು, ಏನೇ ತೊಂದರೆ ಬಂದರೂ, ಏನೇ ಮೈಕೈ ನೋವು, ಸುಸ್ತು, ಕಾಯಿಲೆ ಏನೇ ಬಂದ್ರೂ ಹೊಟ್ಟೆ ಉರಿ ಅಥವಾ ಆಸ್ಮಾ ಅಂತವ್ರು ಬಿಟ್ಟು ಎಕೋಸ್ಪ್ರಿನ್ ಅನ್ನೋ ಒಂದು ಸಿಂಪಲ್ ಮಾತ್ರೆ, 14 ಮಾತ್ರೆಗೆ ₹4, ಅದನ್ನು ತಗೊಳ್ಳಿ. ಯಾಕಂದರೆ ಇದು ಎಲ್ಲ ವಿಷವಸ್ತುಗಳು ಈ ಕೋವಿಡ್ ವೈರಸ್ ತಗೊಂಡಿರೋರು, ತಗೊಂಡಿಲ್ದಲೇ ಇರೋರು, ಯಾಕಂದರೆ ಇದು ತಗೊಂಡಿರೋರಿಂದ ತಗೊಂಡಿಲ್ದಲೇ ಇರೋರಿಗೆ ಹರಡೋ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಈ ವೈರಸ್, ಇನ್ಆಕ್ಟಿವೇಟೆಡ್ ವೈರಸ್ ಅವರು. ಸೊ ಅದರಿಂದಾಗಿ ಏನೇ ತೊಂದರೆ ಆದ್ರೂ ಫಸ್ಟು ಎಕೋಸ್ಪ್ರಿನ್ ಅನ್ನೋ ಮಾತ್ರೆ ತಗೊಳ್ಳಿ. ಈಗ ಏನೋ ರಕ್ತ ಹೆಪ್ಪುಗಟ್ಟೋದನ್ನು ತಡಿಬೇಕು, ಅದನ್ನು ತೊಗೊಂಡ್ರೆ ರಕ್ತ ತೆಳ್ಳಗಾಗಲ್ಲ. ಕೆಲವೊಂದು ನಮ್ಮಲ್ಲಿ ತಪ್ಪು ಕಲ್ಪನೆಗಳಿದ್ದಾವೆ. ಎಕೋಸ್ಪ್ರಿನ್ ತೊಗೊಂಡ್ರೆ ರಕ್ತ ತೆಳ್ಳಗಾಗಲ್ಲ, ಆದರೆ ರಕ್ತ ಅನಾವಶ್ಯಕವಾಗಿ ಹೆಪ್ಪುಗಟ್ಟೋದು ತಡೆಯುತ್ತೆ. ಸೊ ಈಗ ನಾನು ನ್ಯೂರೋ ಸರ್ಜನ್ ಆಗಿ ಎಷ್ಟೋ ಪೇಷಂಟ್ಗಳು ನೋಡಿದ್ದೀನಿ, ವ್ಯಾಕ್ಸಿನ್ ತೊಗೊಂಡಿದ್ದ ತಕ್ಷಣವೇ ಫಿಟ್ಸ್ ಶುರುವಾಗಿದೆ, ಸ್ಟ್ರೋಕ್ ಆಗಿದೆ. ಆಮೇಲೆ ಒಬ್ಬ ಅಂತೂ ಹುಡುಗ ಒಂದು ಇಂಜೆಕ್ಷನ್ ತೊಗೊಂಡಾಗ ಒಂದು ಮುಖ ವೀಕ್ನೆಸ್ ಆಗಿದೆ, ಬೆಲ್ಸ್ ಪ್ಯಾಲ್ಸಿಯಿಂದ. ಇನ್ನೊಂದು ಇಂಜೆಕ್ಷನ್ ತೊಗೊಂಡಾಗ ಇನ್ನೊಂದು ಸೈಡ್ ವೀಕ್ನೆಸ್ ಬಂದಿದೆ. ಅದು ಒಂದು ಸತಿ ತೊಂದರೆ ಆದಮೇಲೆ ಯಾಕೆ ತೊಗೊಳಕ್ಕೆ ಹೋದಪ್ಪ ಅಂದರೆ ನಂಗೆ ಫೋರ್ಸ್ ಮಾಡಿದ್ದಾರೆ ಸರ್ ಆಫೀಸಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ಬ ಹುಡುಗ ಕಾಲೇಜ್ ಸ್ಟೂಡೆಂಟು ಸ್ಪೈನಲ್ ಕಾರ್ಡಲ್ಲಿ ಗಿಲಿಯನ್ ಬ್ಯಾರೆ ಸಿಂಡ್ರೋಮ್ ಥರ ಆಗಿ 2 ಕಾಲುಗಳು ವೀಕ್ನೆಸ್. ಅವನ ಪಾಪ ಒಳ್ಳೆ ಡ್ಯಾನ್ಸರು, ಅವನು ಇವಾಗ ಬಸ್ ಹತ್ತೋದಕ್ಕೆ ಕಾಲೇಜ್ಗೆ ಹೋಗೋದಕ್ಕೆ ಒದ್ದಾಡ್ತಿದ್ದಾನೆ. ಆಮೇಲೆ ಒಂದು ಚಿಕ್ಕ ಹುಡುಗಿ ಸ್ಕೂಲಲ್ಲಿ ಕೊಟ್ಟರು ಇಂಜೆಕ್ಷನ್ಗಳನ್ನ. ಫಸ್ಟ್ PUC ಹುಡುಗಿ ಇಂಜೆಕ್ಷನ್ ತೊಗೊಂಡಿದ ತಕ್ಷಣ ಕಿಡ್ನಿ ಫೇಲ್ಯೂರು, ಆಮೇಲೆ ಹಾರ್ಟ್ ಅಟ್ಯಾಕು, ಆಮೇಲೆ ಕೋಮಾಗಿ ಹೋಗಿ 15 ದಿನ ವೆಂಟಿಲೇಟರ್ ಇದ್ದು ತೀರ್ಕೊಂಡ್ಳು. ನನಗೆ BBMP ಆಫೀಸರ್ಸ್ಗೆ ಹೇಳಿ ಸಾಕಾಯಿತು, ಇದು ತೊಂದರೆ ಇದೆ. ನಾನು ಯಡಿಯೂರಪ್ಪ, ಸುಧಾಕರ್, ಜಾವೇದ್ ಅಖ್ತರ್, ಇವನ್ ಬೊಮ್ಮಾಯಿ, ಅಪೋಸಿಷನ್ ಲೀಡರ್ DK ಶಿವಕುಮಾರ್, DK ಸುರೇಶ್, ಈವನ್ ಜಯದೇವ ಇನ್ಚಾರ್ಜ್ ಮಂಜುನಾಥ್ ಅವ್ರನ್ನೂ ಮೀಟ್ ಮಾಡಿದ್ದೀನಿ. ಎಲ್ಲರಿಗೂ ಹೇಳಿದ್ದೀನಿ ಇದು ತೊಂದರೆ ಆಗ್ತಿದೆ. ಆಮೇಲೆ ಇದು ಟ್ರಯಲ್ ಸ್ಟೇಜಲ್ಲೇ ಮಾಡಿದಾಗ ನಮ್ಮ ಫ್ರೆಂಡ್ಸ್ಗಳು ಹೇಳಿದ್ದು, ಯಾರ್ಯಾರು ಟ್ರಯಲ್ ಇನ್ವಾಲ್ವ್ ಆಗಿದ್ದವರು, ಇದು ತುಂಬಾ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ. ಕೆಲವೊಬ್ರು ಇಂಜೆಕ್ಷನ್ ತೊಗೊಂಡಿದ್ದ ತಕ್ಷಣವೇ, ಒಬ್ಬರು ಕೋವ್ಯಾಕ್ಸಿನ್ ತೊಗೊಂಡಿದ್ದ ತಕ್ಷಣ ಸತ್ತಿದ್ದಾರೆ ಅಂತ ರಿಪೋರ್ಟು ಇದೆ. ಅಂದ್ರೂ ಇಂಜೆಕ್ಷನ್ನ ಕಂಪಲ್ಸರಿಯಾಗಿ ಏನಕ್ಕೆ ಕೊಟ್ಟರು ಅಂದರೆ WHO ಇಂದ ಆರ್ಡರ್ ಬಂತು ಅಂತ ಹೇಳ್ತಾರೆ. WHO ಏನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆಗೋಗ್ಬಿಟ್ಟಿದೆ. ಅಲ್ಲಿ ಕುಂತಿರೋ ಟೆಡ್ರಾಸ್ ಅನ್ನೋ ಡೈರೆಕ್ಟರು ಅವನ ದೇಶದಲ್ಲಿ ವಾಂತಿ ಭೇದಿ ಸಂಕ್ರಮಣ ಆದಾಗ ಅವನ ಜನಾಂಗಕ್ಕೆ ಮಾತ್ರೆ ಔಷಧಿ ಕಳಿಸ್ಬಿಟ್ಟು ಮಿಕ್ಕಿದ ಜನಾಂಗ ಸಾಯಲಿ ಅಂತ ಬಿಟ್ಟ. ಅಂಥವನ್ನ ಅಲ್ಲಿ ಕೂಡಿಸಿ ಮಾಡ್ತಿರೋ ನರಮೇಧ ಇದು. ಇಲ್ಲಿ ಮೋದಿ ಅವರು ಗೋಧ್ರಾ ಕಾಂಡ ಮಾಡಿದವ್ರನ್ನ ಇಲ್ಲಿ ಪ್ರೈಮ್ ಮಿನಿಸ್ಟರ್ ಪದವಿಯಲ್ಲಿ ಕೂರ್ತಿ ಮಾಡಿಸಿರೋದು ಅಂತ. ಸೊ ಈ ಒಂದು ವಿಶ್ವದ ವ್ಯೂಹ ಇದೆಯಲ್ಲ, ಈ CIA, ಸೆಂಟ್ರಲ್ ಇಂಟೆಲಿಜೆನ್ಸ್ ಏಜೆನ್ಸಿ ಅಥವಾ ಝಯೋನಿಸ್ಟ್ ಗ್ರೂಪ್ಗಳು, ಇವುಗಳು ಆಡ್ತಿರೋ ಒಂದು ಜಾಗತಿಕ, ಇದು 3rd ವರ್ಲ್ಡ್ ವಾರ್, ಬಯಾಲಜಿಕಲ್ ವಾರ್ ಆಯಿತು. ಈಗ ಒಂದು ವಾತಾವರಣದ ಹವಾಮಾನ ಯುದ್ಧ ನಡೀತಾ ಇದೆ. ಇಲ್ಲಿರೋ ಮೋಡಗಳನ್ನೆಲ್ಲ ತೊಗೊಂಡೋಗಿ ದುಬೈಲಿ ಪ್ರವಾಹ ಮಾಡಿಸ್ತಾರೆ, ಇಲ್ಲಿ ಬರಗಾಲ ಮಾಡಿಸ್ತಾರೆ. ಇವಾಗೇನೋ ಅದು ವಿಷಯಗಳು ಹೊರಗೆ ಬಂದಾಗ ಇವಾಗೇನೋ ಮಳೆ ಬರ್ತಾ ಇದೆ. ಸೊ ಇನ್ನೂ ರೇಡಿಯೇಷನ್ ವಾರು. ಈಗ ಎಲ್ಲಾದರೂ ಹೇಳಿದಾರ ಈ ಥರ ಮೊಬೈಲ್ಗೆ ಒಂದು ಹ್ಯಾಂಡ್ಸ್ಗೆ ಹಾಕ್ಕೊಂಡು ಉಪಯೋಗಿಸ್ಬೇಕು ಅಂತ. ಎಷ್ಟು ಜನಕ್ಕೆ ಬ್ರೈನ್ ಕ್ಯಾನ್ಸರ್ಗಳು ಬರ್ತಾ ಇದೆ. ರೇಡಿಯೇಷನ್ನಿಂದ ಹುಚ್ಚು ಬರೆಸ್ಬೋದು, ಆಮೇಲೆ ಪ್ರಜ್ಞೆ ತಪ್ಪಿಸ್ಬೋದು, ಈವನ್ ಫಿಟ್ಸು ಬರೆಸ್ಬೋದು. ಆ ಲೆವೆಲ್ ಟೆಕ್ನಾಲಜಿ ಇಟ್ಕೊಂಡಿದ್ದಾರೆ, ಟಾರ್ಗೆಟೆಡ್ ಟಾರ್ಚರ್ ಅಂತ. ಸೊ ಸೈಂಟಿಫಿಕ್ ನಾಲೆಡ್ಜ್ ಇದು ಅಂದರೆ ಒಂದು ಒಳ್ಳೆ ನಿಖರವಾದ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ಇದು, ಗೇನ್ ಆಫ್ ಫಂಕ್ಷನ್ ರಿಸರ್ಚ್ ಅಂತ. ಫಸ್ಟು ಈ ಲ್ಯಾಬು ಕ್ಯಾಲಿಫೋರ್ನಿಯಲ್ಲಿತ್ತು. ಅದನ್ನು ಒಬಾಮಾ ಗವರ್ಮೆಂಟ್ ಟೈಮಲ್ಲಿ ಕ್ಯಾಲಿಫೋರ್ನಿಯಾ ಕಾಂಗ್ರೆಸ್ಸು ಅದನ್ನು ಅಪೋಸ್ ಮಾಡಿದ್ದಕ್ಕೆ ಅದನ್ನು ವುಹಾನಿಗೆ ಶಿಫ್ಟ್ ಮಾಡಿದ್ರು. ಇಲ್ಲಿ ವುಹಾನಲ್ಲಿರೋದು ಫ್ಯಾಕ್ಟ್ರಿ ಮಾತ್ರ, ಅದರ ಕಂಪನಿ ಯುರೋಪ್ದು, ಅಂದರೆ ಇದು ಅಮೆರಿಕನ್ದು, ಅದರ ಫಂಡರ್ಸ್ ಎಲ್ಲ ಯುರೋಪಿಯನ್ಸು. ಯಾರು? ಬಿಲ್ ಗೇಟ್ಸು, ರಾಕಿಫೆಲ್ಲರು, ರಾತ್ಶೀಲ್ಡ್. ಇದು ಒಂದು ದೊಡ್ಡ ಷಡ್ಯಂತ್ರ. ಇದ್ರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಬೇಕು. ಇದು ಟಾರ್ಗೆಟೆಡ್ ಮಿಸ್. ಅದಕ್ಕೆ ಆಫ್ರಿಕನ್ಸ್ ಅವ್ರು ಎಷ್ಟೋ ಜನ ತೊಗೊಂಡಿಲ್ಲ, ಆಫ್ರಿಕನ್ ಕಂಟ್ರೀಸ್ ಇದನ್ನೆಲ್ಲ ಬ್ಯಾನ್ ಮಾಡಿದ್ರು. ಆದರೆ ಈವನ್ ಇಸ್ರೇಲ್ನಲ್ಲಿ ಜಿಮ್ ಮಾಡಿ, ಫುಟ್ಬಾಲ್ ಆಡಿ, ಬಾಸ್ಕೆಟ್ಬಾಲ್ ಆಡಿ ಸಡನ್ನಾಗಿ ಹಾರ್ಟ್ ಅಟ್ಯಾಕ್ ಆಗ್ತಿರೋ ಅವ್ರ ಕಣ್ಣುಗಳೆಲ್ಲ ಕರಿ ಕಣ್ಣುಗಳು. ಈ ಥರ ಒಂದು ಜೆನೆಟಿಕ್ ಸ್ಪೆಸಿಫಿಸಿಟಿ ಇದೆ, ಅದರ ಟಾರ್ಗೆಟೆಡ್ ಮಿಸೈಲ್ ಇದು. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು ಇದ್ರ ವಿರುದ್ಧ ದೊಡ್ಡ ಹೋರಾಟಗಳು ನಡೀತಾ ಇದೆ ಯುರೋಪಲ್ಲಿ. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಅದನ್ನು ತೋರಿಸ್ತಾ ಇಲ್ಲ. ಈವನ್ ಇದನ್ನು ಫಂಡ್ ಮಾಡಿರೋ ಒಂದು ಸ್ಟೇಟ್ ಸ್ಟ್ರೀಟು ಮತ್ತು ಬ್ಲ್ಯಾಕ್ ರಾಕ್ ಆರ್ಗನೈಸೇಷನ್, ಏನು ಫೈನಾನ್ಷಿಯಲ್ ಆರ್ಗನೈಸೇಷನ್ಸ್ ಇದೆ, ಅದನ್ನು ಬ್ಯಾನ್ ಮಾಡಿ ಅದನ್ನು ಆ ಬಿಲ್ಡಿಂಗಿಗೆ ಬೆಂಕಿ ಹಾಕಿದ್ದಾರೆ. ಆಮೇಲೆ ಆ ಜಾರ್ಜಿಯಾ ಗೈಡ್ ಸ್ಟೋನ್ ಅಂತ ಹೇಳಿದ್ನಲ್ಲ, ಆ ಗೈಡ್ ಸ್ಟೋನ್ ಹೊಡೆದಾಕಿದ್ದಾರೆ ಈಗ. ಅಂದರೆ ಪ್ರಪಂಚದ ಜನರು ಸತ್ಯ, ಸಮಾನತೆ, ಒಂದು ಸಹಿಷ್ಣುತೆ, ಒಂದು ನೆಮ್ಮದಿಯ ಜೀವನ, ಪ್ರೀತಿ, ಆ ಭಾವನೆ ಇರೋ ಜನ ಗೆಲ್ಲಬೇಕೀಗ ಇದೆ. ಸೂಪರ್.
ಸೊ ಈ ಹೋರಾಟ ನಮ್ದು, ಈ 3ನೇ ಮಹಾಯುದ್ಧ ನಾವು ಗೆಲ್ಲಬೇಕಾಗಿದೆ ಅಂತ. ವೆರಿ ನೈಸ್, ವೆರಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.